ಎಲ್ಲರಿಗೂ ನಮಸ್ಕಾರ. ನಾನು ಜಗದೀಶ್ ಮಂಜಣ್ಣ. ಕಗ್ಗ ಓದೋಣ ಬನ್ನಿ ಅಭಿಯಾನದಲ್ಲಿ 50 ಕಗ್ಗ ಪೂರ್ಣಗೊಂಡಿದೆ. ಈಗ ನಾನು 51ನೇ ಕಗ್ಗವನ್ನು ಓದ್ತಾ ಇದ್ದೀನಿ. ಕಗ್ಗದ ಹೆಸರು ಒಗಟು. ಒಗಟೇನೀ ಸೃಷ್ಟಿ ಬಾಳಿನರ್ಥವದೇನು, ಬಗೆದು ಬಿಡಿಸುವರಾರು ಸೋಜಿಗವನಿದನು, ಜಗವ ನಿರವಿಸಿದ ಕೈಯೊಂದಾದೊಡೆಯಿಂಕಿಂತು, ಬಗೆ ಬಗೆಯ ಜೀವಗತಿ ಮಂಕುತಿಮ್ಮ. ಇದರ ಭಾವಾರ್ಥ ಹೀಗಿದೆ. ಈ ಸೃಷ್ಟಿಯ ಒಗಟೇನು, ನಮ್ಮ ಬಾಳಿನ ಅರ್ಥ ಏನು, ಈ ಸೃಷ್ಟಿಯ ಆಶ್ಚರ್ಯವನ್ನು ಬಿಡಿಸಿ ತೋರಲು ಯಾರಿಗೆ ಸಾಧ್ಯ? ಈ ಜಗತ್ತನ್ನು ನಿರ್ಮಿಸಿದ್ದು ಒಂದೇ ಕೈ, ಆದರೆ ನಾನಾ ಬಗೆಯ ಈ ಜೀವನ ರಹಸ್ಯ ಅರಿಯಲು ಅಸಾಧ್ಯವಾಗಿದೆ. ಅಂದರೆ ಈ ಸೃಷ್ಟಿಯ ಬಗ್ಗೆ ಈ ಒಂದು ವಾಚನದಲ್ಲಿ ನಮ್ಮ DVG ಅವರು ಅರ್ಥವನ್ನು ಹೇಳ್ತಾರೆ. ಈ ಮಂಕುತಿಮ್ಮನ ಕಗ್ಗ ಓದೋ ಅಭಿಯಾನ ಶುರು ಮಾಡಿದಾಗ ಇದನ್ನೆಲ್ಲ ಯಾರು ಕೇಳ್ತಾರೆ, ಯಾರು ನೋಡ್ತಾರೆ, ಬೇರೆ ಏನಾದರೂ ಮಾಡ್ಬೋದಲ್ಲ ಅಂತ ನನ್ನ ಸ್ನೇಹ ಬಳಗ ಮತ್ತು ಕೆಲವೊಂದು ಹಿತೈಷಿಗಳು ನನಗೆ ಕಿವಿ ಮಾತು ಹೇಳಿದರು. ಆದರೆ ನನಗೆ ಒಂದು ಉದ್ದೇಶ ಏನಪ್ಪ ಅಂದರೆ, ಈಗಿನ ಒಂದು ಡಿಜಿಟಲ್ ಯುಗದಲ್ಲಿ ಎಲ್ಲರೂ ಬರೀ ಮನರಂಜನೆಗೆ ಅಂತಲೇ ಮಾಡ್ತಿರುವಂತಹ ಈ ಒಂದು ಕಾಲದಲ್ಲಿ ನಾನು ಸಾಹಿತ್ಯ, ಕಲೆ, ಸಂಸ್ಕೃತಿ, ಒಂದು ಜೀವನ ಆಚಾರ ವಿಚಾರಗಳ ಬಗ್ಗೆ ಒಂದು ಇನ್ಫಾರ್ಮೇಷನ್ ಜನಗಳಿಗೆ ಕೊಡುವಂಥದ್ದನ್ನು, ಮುಂದಿನ ಪೀಳಿಗೆಗೆ ಒಂದು ವಿಚಾರವನ್ನು ತಗೊಂಡೋಗುವಂಥದ್ದು ಏನಾದರೂ ಮಾಡಬೇಕಲ್ಲ ಅಂತ ಯೋಚನೆ ಮಾಡಿದಾಗ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಬಾರಿಗೆ ಮಂಕುತಿಮ್ಮನ ಕಗ್ಗ ಓದಬೇಕು ಅನ್ನೋದು ನನ್ನ ಆಶಯ ಮತ್ತು ಗುರಿಯಾಗಿತ್ತು. ಹಾಗಾಗಿ ಇದನ್ನು ಶುರು ಮಾಡಿದೆ. ಈ 50 ಕಗ್ಗ ಪೂರ್ಣಗೊಂಡಿರೋದ್ರಿಂದ ನನಗೆ ಒಂದು ಖುಷಿ ಇದೆ, ಹೆಮ್ಮೆ ಇದೆ. ಇದಕ್ಕೆ ಕೈ ಜೋಡಿಸಿ ಪ್ರೋತ್ಸಾಹಿಸಿದಂತಹ ನನ್ನ ಸ್ನೇಹಿತರು, ಗುರು ಹಿರಿಯರು, ಸೊ ಎಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ನಿಮ್ಮ ಸಹಕಾರ ಮತ್ತು ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ. ಕನ್ನಡ ಸಾಹಿತ್ಯ ಮತ್ತು ನಾಡು ನುಡಿಯ ಬಗ್ಗೆ, ಸಂಸ್ಕೃತಿ ಮತ್ತು ಕಲೆಯ ಬಗ್ಗೆ ನಿಮಗೆ ಒಂದು ಅರಿವು ಮೂಡಿಸೋದಕ್ಕೆ ನನ್ನ ಕೈಯಲ್ಲಿ ಎಷ್ಟು ಪ್ರಯತ್ನ ಆಗುತ್ತೋ ಅದನ್ನು ನಾನು ಮಾಡೋದಕ್ಕೆ ಪ್ರಯತ್ನಿಸ್ತೀನಿ. ಸೊ ಎಲ್ರಿಗೂ ಧನ್ಯವಾದಗಳು.